ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಥ್ರೆಡ್ ವರ್ಕ್. ಇವತ್ತು ನಾನು ನಿಮಗೆ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಬೀಡ್ಸ್ ಯೂಸ್ ಮಾಡಿ ಹಾಕಿರೋದು ಗೋಧಿ ಬೀಡ್ಸ್ ಮತ್ತು ರೌಂಡ್ ಬೀಡ್ಸು. ಸ್ಯಾರಿ ಕಲರ್ ಬಂದು ಗೋಲ್ಡ್, ಇದು ರಾಮ ಗ್ರೀನು. ಫೋಟೋಗೆ ಬ್ಲೂ ಕಲರ್ ಥರ ಕಾಣ್ತೈತೆ ರಾಮ ಗ್ರೀನು. ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ನನ್ನ ಕ್ರೋಶೆ ನಂಬರ್ ಬಂದು 10 ತೊಗೊಂಡಿದ್ದೀನಿ. ನೀವು ಬೇಕಾದರೆ 7, 6 ಯಾವುದಾದ್ರೂ ತೊಗೊಂಡ್ರೂ ನಡೆಯುತ್ತೆ. ನಾನು ಆ್ಯಸ್ ಯೂಶ್ವಲ್ ಹರಳೆ ದಾರ ತೊಗೊಂಡಿದ್ದೀನಿ. ಹರಳೆ ದಾರ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಈ ಥರ ಲಾಕ್ ಮಾಡ್ಕೊಂಡಿದ್ದಾಯಿತು. ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಒಂದು ಚೈನ್, ಒಂದು ಲಾಕು ಒಂದು ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಪಾಯಿಂಟ್ ಗ್ಯಾಪರಷ್ಟೇ ನಾನು ದಾರನ ತೊಗೊಂಬರ್ತೀನಿ. ದಾರನ ತಂದು ಎರಡಕ್ಕೊಂದು, ಎರಡಿರೋದನ್ನ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ಬೇಕು. ಪಕ್ಕದಲ್ಲೇ ಪಾಯಿಂಟ್ ಗ್ಯಾಪ್ ಅಷ್ಟೇ ಕೊಟ್ಕೊಂಡು ನಾವು ಡಬಲ್ ಕ್ರೋಶನ, ಇದು ಕಂಬ, ಡಬಲ್ ಕ್ರೋಶ ಎಷ್ಟು ಇವಾಗ 3 ಕಂಬ ಅಂತ ಹಾಕ್ಕೊಳ್ತಾಯಿದ್ದು. ನಾವು ಇವಾಗ ಏನು ನಾವು ಕಂಬಗಳನ್ನ ಯಾವ ಸೈಜಲ್ಲಿ ಹಾಕ್ಕೊಂಡು ಹೋಗ್ತೀವೋ ಸೇಮ್ ಮೆಥಡಲ್ಲೇ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಇದು ಕ್ರೋಶ ಕುಚ್ಚಾಗಿರೋದ್ರಿಂದ ಸುಕ್ಕಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಒಂದೇ ಲೆಂತಲ್ಲಿ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, ನಾನು ಇವಾಗ ಒಟ್ಟು 7 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ನೀವು ನೋಡ್ತಾ ಇರ್ಬೋದು, 7 ಕಂಬ ಹಾಕ್ಕೊಂಡಿದ್ದೀನಿ. 7 ಕಂಬ ಹಾಕಿ ಮತ್ತೆ 4 ಚೈನ್ ಹಾಕ್ಕೋಬೇಕು. 2, 3, 4 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡಿದ್ದೀನಿ. ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತೀನಿ. ಏಕೆಂದರೆ ಸ್ವಲ್ಪ ಉದ್ದ ಜಾಸ್ತಿ ಮಾಡಿಬಿಟ್ರು ಸೀರೆ, ಇದು ಕ್ರೋಶ ಡಿಸೈನ್ ಆಗಿರೋದ್ರಿಂದ ಈ ಡಿಸೈನಲ್ಲಂತೂ ಸುಕ್ಕಿಡೋ ಚಾನ್ಸಸ್ ತುಂಬ ಇರುತ್ತೆ. ಹುಷಾರಾಗಿ ಹಾಕಿ. ನೋಡಿ, 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ಪಕ್ಕದಲ್ಲಿ ಮಾಮೂಲಿ ಪಾಯಿಂಟ್ ಕ್ಯಾಪಲ್ಲಿ ಹೋಗ್ಬಿಟ್ಟು ಸೂಜಿ ದಾರ ತೊಗೊಂಡ್ಬಂದು ಡಬಲ್ ಕ್ರೋಶನೇ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಸ್ಟಾರ್ಟಿಂಗ್ ನಾನು 7 ಕಂಬ ಹಾಕಿರ್ತೀನಿ ಅಷ್ಟೇ. ಆಮೇಲೆ 9 ಕಂಬಗಳನ್ನ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 7 ಸಾಕು ಫ್ರೆಂಡ್ಸ್. ಇನ್ನು 4 ಚೈನ್ ಹಾಕಿ ಕಂಬಗಳು ಮಾಡ್ಕೊಂಡು ಹೋಗ್ತೀವಲ್ಲ, ಅವಾಗೆಲ್ಲ 9 ಕಂಬಗಳನ್ನ ನಾವು ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಇವಾಗ 9 ಚೈನ್ ಹಾಕಿದ್ದೀನಿ. 9 ಚೈನ್ ಹಾಕಿ ಮತ್ತೆ 9 ಕಂಬಗಳು ಹಾಕಿ 4 ಚೈನ್ನ ನಾನು ಮಾಡ್ಕೋತಾ ಇದ್ದೀನಿ. 4 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಈ ಥರ ದಾರನ ಇಟ್ಟು ನೋಡಿ, ಹಿಂಗೆ ನೋಡಿ, ಈ ಥರ ಇಟ್ಟು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿ ಎರಡಕ್ಕೊಂದು ಮತ್ತು ಇವಾಗ ಸೂಜಿ ದಾರ ತೊಗೊಂಡು ಡಬಲ್ ಕ್ರೋಶ ಪಾಯಿಂಟ್ ಗ್ಯಾಪಲ್ಲಿ ಹೋಗಬೇಕು. ಡಬಲ್ ಕ್ರೋಶ ಮತ್ತು 9 ಕಂಬ 4 ಚೈನು, 9 ಕಂಬ 4 ಚೈನು ಸೇಮ್ ಹಿಂಗೆ ಮಾಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗ್ ಮಾತ್ರ 7 ತೊಗೊಂಡಿರ್ತೀನಿ ಅಷ್ಟೇ. ಆ್ಯಸ್ ಯೂಶ್ವಲ್ 9 ಕಂಬ 4 ಚೈನ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದು ಫ್ರೆಂಡ್ಸ್ ನೋಡಿ, ಈ ಸ್ಟೆಪ್ ಕಂಪ್ಲೀಟ್ ಆಗೈತೆ. 9 ಕಂಬ 4 ಚೈನು, 9 ಕಂಬ 4 ಚೈನು ಸೇಮ್ ಲಾಸ್ಟ್ವರೆಗೂ ಹಂಗೆ ಮಾಡಿಕೊಂಡು ಲಾಸ್ಟಲ್ಲಿ ನನಗೆ 5 ಹಿಡಿಸ್ತು. 5 ಇಲ್ಲಾಂದರೆ 7 ಸಾಕು, 9 ಹಾಕೋಕೆ ಹೋಗಬೇಡಿ ಲಾಸ್ಟಲ್ಲಿ. ನನಗೆ 5 ಆಯಿತು. ನಾನು 5 ಮಾಡಿ ಚೈನ್ ಮಾಡಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಈ ಥರ ಮಾಡಿ ಫೆವಿಕಾಲ್ ಮಾಡ್ಕೊಬೋದು. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ನೆಕ್ಸ್ಟ್ ಸ್ಟೆಪ್ಗೆ ನಾನು ಬೀಡ್ಸ್ ತೊಗೊಂಡಿದ್ದೀನಿ. ಗೋಧಿ ಬೀಡ್ಸು ಆ್ಯಂಡ್ ರೌಂಡ್ ಬೀಡ್ಸು 2 ಮಿಕ್ಸಲ್ಲಿ ಐತೆ. ಈ ಥರ ಬೀಡ್ಸ್ ತೊಗೊಂಡು ನೆಕ್ಸ್ಟ್ ಸ್ಟೆಪ್ನ ನಾವು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬನ್ನಿ, ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಈ ಕಂಬಗಳಿರ್ತಲ್ಲ, ಈ ಕಂಬಗಳ ಮೇಲೆ ಒಂದು ಹೋಲ್ ಗ್ಯಾಪ್ ಕಾಣುತ್ತೆ ನೋಡಿ. ನಾನು ಫಸ್ಟ್ ಹೋಲ್ ಗ್ಯಾಪ್ಗೆ
ನಾನು ಈ ದಾರನ ಲಾಕ್ ಮಾಡ್ಕೊತೀನಿ. ನಾನು ಸೆಕೆಂಡ್ ಸ್ಟೆಪ್ಗೂ 6 ಎಳೆನೇ ದಾರ ತೊಗೊಂಡಿರೋದು. 7 ಎಳೆ ದಾರ ತೊಗೊಬಿಟ್ರೆ ದಾರ ಥ್ರೆಡ್ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ 6 ಎಳೆನೇ ತೊಗೊಂಡಿದ್ದೀನಿ. ನಾವು ಇವಾಗ ಇಲ್ಲಿ ಪ್ರತಿ ಕಂಬದ ಮೇಲೆ ಒಂದೊಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸ್, ಅಲ್ಲಿಗೆ ಸಿಂಗಲ್ ಚೈನ್ ಹಾಕ್ಕೋತಾ ಹೋಗಬೇಕು, ಸಿಂಗಲ್ ಕ್ರೋಶೆ ಮಾಡ್ಕೋತಾ ಹೋಗಬೇಕು. ಪ್ರತಿ ಚೈನ್ಗೂ ಸ್ಟಾರ್ಟಿಂಗ್ ಮಾತ್ರ ಇದು ಈ ಥರ ಇರುತ್ತೆ ನೋಡಿ. ಪ್ರತಿ ಕಂಬದ ಹೋಲ್ ಗ್ಯಾಪ್ಗೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಕಂಬಕ್ಕಲ್ಲ ಫ್ರೆಂಡ್ಸ್, ಕಂಬದ ಮೇಲೆ ಒಂದು ಹೋಲ್ ಗ್ಯಾಪ್ ಕಾಣುತ್ತೆ, ಅದಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಆಮೇಲೆ ಕಂಬಕ್ಕೆ ಮಾಡ್ಕೊಬಿಟ್ಟಿರ ಚೆನ್ನಾಗಿರಲ್ಲ ನೋಡಿ. ನಾನು ಆ ಸಿಂಗಲ್ ಚೈನ್ ಮಾಡಾಯಿತು. ಇವಾಗ ಇಲ್ಲಿಂದ ಇಲ್ಲಿಗೆ ಮಾಮೂಲಿ ಸೇಮ್ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಇಲ್ಲಾಂದರೆ ನೀವು 4 ಸಲ ಸಿಂಗಲ್ ಕ್ರೋಶನ ಮಾಡಿ ಸೇಮ್ ಇದೇ ಥರನೇ ಹಾಕ್ಬೋದು. ಬಟ್ ಟೈಮ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಮಾಡಿಕೊಂಡೆ ನೋಡಿ. ಇವಾಗ ಲಾಕ್ ಮಾಡಿದ್ದಾಗೈತೆ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ನೋಡಿ. ಇವಾಗ ಕೌಂಟಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಏನು ಮಾಡಬೇಕಪ್ಪ ಅಂದರೆ 4 ಚೈನು ಪಕ್ಕದಲ್ಲಿ ಲಾಕು ಅಂದರೆ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ನ ಹಾಕೋತೀನಿ. 1 3 ಚೈನ್ನ ಹಾಕ್ಕೊಂಡು 2 ಕಂಬ ಬಿಟ್ಟು 3ನೇ ಕಂಬದ ಚೈನ್ಗೆ 1 2 ಬಿಟ್ಟು 3 3ನೇ ಇದಕ್ಕೆ ನಾನು ಕಂಬನ ಲಾಕ್ ಮಾಡ್ಕೊಂಡು 3 ಕ್ರೋಶ ಹಾಕಿದ್ವಲ್ಲ ಸಿಂಗಲ್ ಕ್ರೋಶ, ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನ್ 1 2 3 ಚೈನ್ ಹಾಕೊಳ್ಳೋದು 1 2 ಬಿಟ್ಟು 3 3ನೇದಕ್ಕೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಆಯಿತು. ಇವಾಗ ಮತ್ತೆ 4 ಚೈನ್ ಸೇಮ್ ಆ್ಯಸ್ ಯೂಶ್ವಲ್ 1 2 3 4 ಚೈನ್ ಹಾಕಿ ಸೇಮ್ ಆವಾಗಲೇ ನಾವು ಹೆಂಗೆ ಮಾಡಿದ್ವು ಹಂಗೆ ಫಸ್ಟ್ ಕಂಬಕ್ಕೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾಯಿತು. ಮತ್ತು ಇವಾಗ 3 ಚೈನು 1 2 3 ಚೈನ್ ಹಾಕಿ ಇಲ್ಲಿಂದ 1 2 2ನೇ ಕಂಬ ಬಿಟ್ಟು 3ನೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. 4 ಚೈನ್ ಹಾಕಿ 3 3 4 3 4 3 3 4 3 ಇದೇ ಥರ ನಾವು ಮಾಡ್ಕೊತಾ ಹೋಗಬೇಕು. ಇವಾಗ ಇಷ್ಟ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ ಟರ್ನ್ ಮಾಡಬೇಕು ಸೀರೆನ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ 4 ಚೈನ್ ಇರುತ್ತಲ್ಲ ಇದ್ರೊಳಗಡೆಗೆ ನಾನು ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಇವಾಗ ನೀವು ತ್ರಿಬಲ್ ಕ್ರೋಶನ್ ಆದರೂ ಮಾಡ್ಕೋಬೋದು. ನಾನು ತಗೊಂಡಿರೋದೇ ಗೋಧಿ ಬೀಡ್ಸು, ಅದು ಲಾಂಗ್ ಬರುತ್ತೆ. ಇನ್ನು ತ್ರಿಬಲ್ ಕ್ರೋಶ ಮಾಡಿದ್ರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಡಬಲ್ ಕ್ರೋಶನೇ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ನಾನು ಎಷ್ಟು ಒಟ್ಟು 12 ಕಂಬ ಬರಬೇಕು. 12 ಕಂಬ ಬರೋ ಥರ ನಾವು ಡಬಲ್ ಕ್ರೋಶನ ಮಾಡಬೇಕು ಫ್ರೆಂಡ್ಸ್. ನೋಡಿ ಇವಾಗ 12 ಡಬಲ್ ಕ್ರೋಶನ ನಾನು ಮಾಡಾಗೈತೆ. ಇವಾಗ ಒಂದು ಆರ್ಚ್ ರೆಡಿ ಆಯಿತು. ಇವಾಗ ನಾವು ಇದನ್ನೇನು ಮಾಡಬೇಕು ಅಂದರೆ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಸೇಮ್ ಅಲ್ಲಿಗೆ ಇದನ್ನು ತೊಗೊಂಡು ಬಂದು ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದಾದ್ಮೇಲೆ ಇಲ್ಲಿ 3 ಚೈನ್ ಇರುತ್ತಲ್ಲ ಅಲ್ಲಿಗೆ ನಿಮಗೆ 2 ಚೈನ್ ಇಡ್ಸಿದ್ರೆ 2 ಚೈನ್ಗೆ ಹಾಕ್ಕೊಳ್ಳಿ. 3 ಚೈನ್ ಇಡ್ಸಿದ್ರೆ 3 ಚೈನ್ ಹಾಕಿ ಇವಾಗ ಲಾಕ್ ಮಾಡ್ಕೊಳ್ಳೋದು. ಸೇಮ್ ಎಲ್ಲಿ ಲಾಕ್ ಮಾಡಿರ್ತೀವೋ 3 ಚೈನ್ ಹಾಕಿ ಸೇಮ್ ಅಲ್ಲಿಗೆ ನಾನು ಲಾಕ್ನ ಮಾಡಿ
ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಇದನ್ನು ಟರ್ನ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಇಟ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಇದನ್ನು ಈ ಥರ ಇಟ್ಕೊಂಡು ನಾವು ಇವಾಗ ಗೋಧಿ ಬೀಡ್ಸ್ನ ಹಾಕ್ತಾಯಿದ್ದೀನಿ ನೋಡಿ. ಇದಾಕಿ ಫಸ್ಟ್ ಕಂಬದ ಹೋಲ್ ಗ್ಯಾಪ್ ಐತಲ್ಲ, ಸೇಮ್ ಇದರಲ್ಲೂ ಫಸ್ಟ್ ಕಂಬ ಹೋಲ್ ಗ್ಯಾಪ್ಗೆ ಹೋಗಿ ಸುಚ್ಚಿ ದಾರ ತೊಗೊಂಡು ಬಂದು ಇಲ್ಲಿ ಒಂದು ಸಲ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಈ ದಾರನ ಮೇಲೆ ಮಾಡಿ ಗೋಧಿ ಬೀಡ್ಸ್ನ ಒಳಗಡೆ ಹೋಗಬೇಕು. ಇಲ್ಲಿ ಥ್ರೆಡ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್, ಹುಷಾರಾಗಿ ಹಾಕಬೇಕು. ಇವಾಗ ದಾರನ ಈ ಥರ ಮೇಲೆ ಮಾಡಬೇಕು. ದಾರ ಮೇಲೆ ಮಾಡಿ ಈ ಥರ ಸೂಜಿ ಇಟ್ಕೊಂಡು ಥ್ರೆಡ್ ಒಳಗಡೆ ಈ ಬೀಡ್ಸ್ನ ನಾನು ಇನ್ಸರ್ಟ್ ಮಾಡ್ತೀನಿ ನೋಡಿ. ಈ ಥರ ಇನ್ಸರ್ಟ್ ಮಾಡಿ ಇವಾಗ ಮತ್ತೆ ಗೋಧಿ ಬೀಡ್ಸ್ ತಗೊಂಡು ಪಕ್ಕದಲ್ಲಿ ಇನ್ನೊಂದು ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ದಾರನ ತಂದು ಫಸ್ಟ್ ಇಲ್ಲಿ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಈ ಗೋಧಿ ಬೀಡ್ಸ್ ಎಷ್ಟು ಉದ್ದ ಬರುತ್ತೋ ಅಷ್ಟು ಲೆಂತಿಯಾಗಿ ಎಳ್ಕೋಬೇಕು. ಎಳ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ಇವಾಗ ದಾರನ ಮೇಲ್ ಮಾಡಿ ರೌಂಡ್ ಬೀಡ್ಸ್ ಇರುತ್ತಲ್ಲ ಅದನ್ನು ನಾವು ಸೇರಿಸೋದು. ಫ್ರೆಂಡ್ಸ್, ಇವಾಗ ಮತ್ತೆ ಸೂಜಿನ ಹಾಗೆ ಇಟ್ಕೋಬೇಕು. ವೀಟ್ ಬೀಡನ್ನ ಆ್ಯಡ್ ಮಾಡಿ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ಹೋಗಬೇಕು. ಸೂಜಿ ತಗೊಂಡು ಹೋಗಿ ಈ ದಾರನ ತೊಗೊಂಡು ಬಂದು ಈ ಥರ ಫಸ್ಟ್ ಇಲ್ಲಿಗೆ ನಾನು ಒಂದು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿಕೊಂಡು ಇದನ್ನು ವೀಟ್ ಬೀಡ್ ಇರುತ್ತಲ್ಲ ಇದಕ್ಕೆ ದಾರನ ಎಳ್ಕೋಬೇಕು. ಎಳ್ಕೊಂಡು ದಾರನ ಇಲ್ಲೊಂದು ಸಲ ಇನ್ಸರ್ಟ್ ಮಾಡ್ತೀನಿ. ಇವಾಗ ದಾರನ ಮೇಲೆ ಮಾಡಿ ಇಲ್ಲಿಗೆ ರೌಂಡ್ ಬೀಡನ್ನ ಆ್ಯಡ್ ಮಾಡೋದು ನೋಡಿ. ಈ ಥರ ಇಟ್ಕೊಂಡು ಈ ಥರ ಆ್ಯಡ್ ಮಾಡೋದು. ಇವಾಗ ಮತ್ತೆ ನಾನು ಇಲ್ಲಿಗೆ ಒಂದು ಹೀಗೆ ಇಟ್ಕೊಳ್ಳೋದು ಮತ್ತು ವೀಟ್ ಬೀಡನ್ನ ಹಾಕ್ತೀನಿ. ಪಕ್ಕದಲ್ಲಿ ಇವಾಗ ಕಂಬದ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆ ಹೋಗಿ ಒಂದು ಸಲ ಇಲ್ಲಿ ಲಾಕ್ ಮಾಡಿ ದಾರನ ಎಳ್ಕೊಂಡು ಬರೋದು. ಎಳ್ಕೊಂಡು ಬಂದು ಇದನ್ನು ದಾರ ಮೇಲೆ ಮಾಡಬೇಕು. ದಾರ ಮೇಲೆ ಮಾಡಿ ರೌಂಡ್ ಬೀಡನ್ನ ಆ್ಯಡ್ ಮಾಡಬೇಕು. ಪ್ರತಿ ಕಂಬದ ಹೋಲ್ ಗ್ಯಾಪ್ಗೂ ನಾನು ಇದೇ ಥರ ಇವಾಗ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು 12 ಕಂಬಗಳನ್ನ ಹಾಕಿದ್ದೆ. 12 ಕಂಬಗಳು ಹಾಕಿದ್ರೆ 11 ನಾನು ಬೀಡ್ಸ್ನ ಹಾಕ್ತಿದ್ದೀನಿ. ನಾನು ಏನಕ್ಕೆ 11 ಬೀಡ್ಸ್ನ ಹಾಕ್ತಿದ್ದೀನಿ ಅಂತ ಹೇಳ್ತೀನಿ ನೋಡಿ. ನನಗೆ ಇವಾಗ 11 ಬೀಡ್ಸ್ ಆಗೈತೆ. ಆದಮೇಲೆ ನಾನು ಇಲ್ಲಿ ಲಾಸ್ಟಲ್ಲಿ ಕಂಬ ಇರುತ್ತಲ್ಲ ಈ ಕಂಬದ ಹೋಲ್ ಗ್ಯಾಪ್ಗೆ ನಾನು 2 ಸಲ ಡಬಲ್ ಕ್ರೋಶನ ಮಾಡ್ಕೋತಾಯಿದ್ದೀನಿ. ಏಕೆಂದರೆ ಏನಕ್ಕೆ ಹಿಂಗೆ ಮಾಡ್ಕೋತಿದ್ದೀನಿ ಅಂದರೆ ಆ ಸೈಡು ಉಲ್ಟಾ ಸೀದಾ ಮಾಡಿ 2 ಸಲ ಚೈನ್ ಬರುತ್ತೆ. ಹಾಗಾಗಿ ಈ ಕಡೆ ಹಂಗೆ ಮಾಡಲಿಲ್ಲ ಅಂತಂದರೆ ಇದು ಸುಟ್ಟು ಬಂದುಬಿಡುತ್ತೆ ಕುಚ್ಚು. ಅದಕ್ಕೋಸ್ಕರ 2 ಸಲ ಡಬಲ್ ಕ್ರೋಶನ ಮಾಡಬೇಕು. 2 ಸಲ ಡಬಲ್ ಕ್ರೋಶನ ಮಾಡಿದ್ದಾದಮೇಲೆ ಲಾಸ್ಟ್ ಚೈನ್ ಇರುತ್ತಲ್ಲ, ಲಾಸ್ಟ್ ಚೈನ್ ಕಂಬ ಇರುತ್ತಲ್ಲ, ಕಂಬದ ಪಕ್ಕದ ಹೋಲ್ ಗ್ಯಾಪ್ಗೆ ನಾವು ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಇವಾಗ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಬೇಕು. ಫ್ರೆಂಡ್ಸ್ ನೋಡಿ ಇದು ಹೆಂಗೆ ಬಂದೈತೆ ಅಂತ. ಇವಾಗ ಸೇಮ್ ಮತ್ತು 4 ಚೈನ್ನ ಹಾಕೋತೀನಿ. 1 2 3 4 ಚೈನ್ ಹಾಕ್ಕೊಳ್ಳೋದು. ಫಸ್ಟ್ ಕಂಬದ ಹೋಲ್ ಗ್ಯಾಪ್ಗೆ ಹೋಗಿ ನಾವು
ಇದನ್ನು ಲಾಕ್ ಮಾಡೋದು. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಲ ನಾನು ಲಾಕ್ ಮಾಡ್ಕೊತೀನಿ. ಮತ್ತು 3 ಚೈನ್ 1 2 3 ಚೈನ್ ಹಾಕ್ಬಿಟ್ಟು 1 2 ಕಂಬ ಬಿಟ್ಟು ಮೂರನೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊತೀನಿ. ಮತ್ತು 3 ಚೈನ್ 1 2 3 ಚೈನ್ ಹಾಕ್ಬಿಟ್ಟು 1 2 ಕಂಬ ಬಿಟ್ಟು ಥರ್ಡ್ ಕಂಬ ಹೋಲ್ ಗ್ಯಾಪ್ಗೆ ನಾನು ಲಾಕ್ನ ಮಾಡ್ಕೊತೀನಿ. ಮತ್ತು ಇವಾಗ ಸೇಮ್ ಆ್ಯಸ್ ಯೂಶ್ವಲ್ 4 ಚೈನ್ ಏನೈತೆ ಅಲ್ಲಿಗೆ 4 ಚೈನ್ನೇ ಹಾಕ್ಕೊಂಡು ಫಸ್ಟ್ ಕಂಬಕ್ಕೆ ನಾವು ಲಾಕ್ನ ಮಾಡ್ಕೋಬೇಕು. ಫಸ್ಟ್ ಕಂಬದ ಲಾಕ್ ಪಕ್ಕ ಮಾಮೂಲಿ ಸೇಮ್ ಇನ್ನೊಂದು ಸಲ ಲಾಕು. ಮತ್ತು ಇವಾಗ 3 ಚೈನ್ 1 2 3 ಚೈನ್ ಹಾಕ್ಕೊಂಡು 1 2 ಬಿಟ್ಟು 3 ಮೂರನೇ ಕಂಬದ ಹೋಲ್ ಗ್ಯಾಪ್ಗೆ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿದಾದಮೇಲೆ ಇಲ್ಲೇ ಏನು ಮಾಡಬೇಕು, ನಾವು ಈ ಸ್ಯಾರಿನ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಇಲ್ಲಿಂದ ಡಬಲ್ ಕ್ರೋಶನ ಮಾಡಬೇಕು. ನೀವು ಈ ಡಬಲ್ ಇಲ್ಲಾಂದರೆ ಟ್ರಿಬಲ್ ಕ್ರೋಶನೂ ಮಾಡ್ಬೋದು, ನಡೆಯುತ್ತೆ. ಬಟ್ ಗೋಧಿ ಬೀಡ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಲಾಂಗ್ ಆಗಿಬಿಡುತ್ತೆ ಅಂತ ನಾನು ಈ ಥರ ಮಾಡ್ಕೊತಾ ಇರೋದು. ಸೇಮ್ ಇವಾಗ ಮತ್ತೆ 12 ಡಬಲ್ ಕ್ರೋಶನ ಈ ಕಡೆ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. 12 ಡಬಲ್ ಕ್ರೋಶ ಮಾಡಾಗೈತೆ ಫ್ರೆಂಡ್ಸ್. ಇವಾಗ 3 ಚೈನ್ ಗ್ಯಾಪ್ ಲಾಕ್ ಮಾಡಿರ್ತೀನಲ್ಲ ಅಲ್ಲೇ ಹೋಗ್ಬಿಟ್ಟು ಈ ಆರ್ಚನ್ನ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಇರೋ ಕಡೆ ಸೇಮ್ 3 ಚೈನ್. ನಿಮ್ಗೆ 2 ಚೈನ್ ಇಡ್ಸುತ್ತೆ ಉಲ್ಟಾ ಇಟ್ಕೊಂಡಿರೋದ್ರಿಂದ ಅಂದರೆ ನೀವು 2 ಚೈನ್ ಆದ್ರೂ ಹಾಕೋಬೋದು. ಲಾಕ್ ಮಾಡಿದ್ದಾಯಿತು. ಇವಾಗ ಸ್ಯಾರಿನ ಟರ್ನ್ ಮಾಡ್ಕೊತಾ ಇದ್ದೀನಿ ನೋಡಿ. ಟರ್ನ್ ಮಾಡಿ ಇಟ್ಕೊಳ್ಳಿ. ಈ ಥರ ಸೂಜಿನ ಈ ಥರ ಇಟ್ಕೊಂಡು ಮಾಮೂಲಿ ಬೀಡ್ಸ್ನ ಹಾಕ್ಕೊಂಡು ಫಸ್ಟು ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹೋಗೋದು, ಸೂಜಿ ದಾರ ತಂದು ಅದನ್ನು ಫಸ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ದಾರನ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿಂದ ಇಲ್ಲೊಂದು ಸಲ ದಾರ ಎಳ್ಕೊಳ್ಳೋದು. ಇವಾಗ ದಾರನ ಮೇಲೆ ಮಾಡಿ ನಾನು ಬೀಡ್ಸ್ನ ಹಾಕೋದು. ನಾನು ಆ ಥರ ಏನು ಮಾಡಲ್ಲ. ಈ ಥರ ಬೀಡ್ಸ್ ಹಾಕ್ಕೊಬಿಟ್ಟು ಇದ್ರೊಳಗಡೆಯಿಂದನೇ ಹಿಂಗೆ ಅಟ್ಯಾಚ್ ಮಾಡಿಬಿಡ್ತೀನಿ. ಈ ಥರ ಹಾಕ್ಕೊಳ್ಳೋದು. ಮತ್ತು ಇಲ್ಲಿಗೆ ಗೋಧಿ ಬೀಡ್ಸ್ ಹಾಕ್ಕೊಳ್ಳೋದು. ಪಕ್ಕದಲ್ಲಿ ಚೈನ್ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ನಾನು ದಾರನ ತಂದು ಫಸ್ಟು ಇಲ್ಲಿ ಲಾಕ್ ಮಾಡಬೇಕು. ಒಂದು ಇದು ಮಾಡಿಬಿಟ್ಟು ಮತ್ತೆ ಬೀಡನ್ನ ಆ್ಯಡ್ ಮಾಡಿಕೊಂಡು ದಾರನ ಮೇಲೆ ತೊಗೊಂಡು ಬರಬೇಕು. ದಾರ ಮೇಲೆ ತಂದು ಈ ಥರ ಮಾಡಿ ಇಲ್ಲಿಗೆ ಒಂದು ಬೀಡ್ ಹಾಕೋದು. ಸೇಮ್ ಆವಾಗಲೇ ನಾನು ಹೆಂಗೆ ಹೇಳಿದ್ನೋ ಅದೇ ಥರ ಇದೇ ಈ ಸ್ಟೆಪ್ಪಲ್ಲೂ ಕಂಟಿನ್ಯೂ ಮಾಡ್ಕೋತಾ ಹೋಗೋದು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಹಾಕೋವರೆಗೆ ಕಷ್ಟ ಅಂತ ಅನಿಸುತ್ತಷ್ಟೇ, ಅದು ಬಿಟ್ಟರೆ ಏನಿಲ್ಲ, ಈಸಿಯಾಗಿ ಹಾಕೋಬೋದು. ಸ್ಟಾರ್ಟಿಂಗ್ ಚೂರು ಗೊತ್ತಾಗಬೇಕಷ್ಟೇ. ತುಂಬ ಈಸಿ ಐತೆ ಡಿಸೈನು, ಕಷ್ಟ ಏನಿಲ್ಲ. ಈ ಒಂದು ಸೆಕೆಂಡ್ ಸ್ಟೆಪ್ಪಲ್ಲೇ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಫ್ರೆಂಡ್ಸ್ ನೋಡಿ, ಇವಾಗ 11 ಬೀಡ್ಸ್ ಸಾಕೈತೆ. ಲಾಸ್ಟ್ ಕಂಬ 12 ಕಂಬ ಮಾಡಿರ್ತೀವಲ್ಲ ಆ ಕಂಬಕ್ಕೆ ಮಾತ್ರ ನಾನು ಡಬಲ್ ಕ್ರೋಶನ 2 ಟೈಮ್ಸ್ ಹಾಕೋತಾ ಇದ್ದೀನಿ.
ನೋಡಿ 2 ಸಲ ಹಾಕಿದ್ದಾಯಿತು. ನೀವೇ ನೋಡ್ತಾ ಇರ್ಬೋದು ಹೆಂಗೆ ಬಂದೈತೆ. ಇದು ಎಲ್ಲೂ ಒಂಚೂರೂ ಇದಾಗಿಲ್ಲ ನೋಡಿ. ಮತ್ತು ಇವಾಗ ಲಾಸ್ಟ್ ಒಂದು ಕಂಬ ಬಿಟ್ಟು ಕಂಬದ ಹೋಲ್ಗೆ ಹಾಕ್ಬಿಟ್ಟು ಸೆಕೆಂಡ್ ಇರುತ್ತಲ್ಲ ಆ ಕಂಬದ ಹೋಲ್ಗೆ ಹಾಕಿ ನಾನು ಲಾಕ್ನ ಮಾಡಿಕೊಂಡೆ. ಲಾಕ್ ಮಾಡಿಕೊಂಡು ಸೇಮ್ ಅಲ್ಲಿ ಪಕ್ಕದ ಇದಕ್ಕೆ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಮಾಡಿಬಿಟ್ಟು ಇವಾಗ ಸೇಮ್ ಏನು 4 ಚೈನ್ ಐತೆ 4 ಚೈನ್ ಹಾಕ್ಕೊತ ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀನಿ ಫ್ರೆಂಡ್ಸು. ನೋಡಿ ಡಿಸೈನ್ ತುಂಬ ಈಸಿ. ಇವಾಗ ಹೆಂಗೆ ಹಾಕೋ ಬಂದಿದ್ದೀನೋ ಸೇಮ್ ಲಾಸ್ಟ್ವರೆಗೂ ಅದೇ ಥರ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. ಇಲ್ಲಿ ಏನು ಗ್ಯಾಪ್ ಐತೆ ಇಲ್ಲಿಗೆ ಕುಚ್ಚು ಹಾಕೋದಷ್ಟೇ. ಕುಚ್ಚು ಹಾಕಿದ್ರೆ ಮುಗಿಯುತ್ತೆ. ನೋಡಿ ಹೆಂಗೆ ಬಂದೈತೆ ಅಂತ ಲಾಸ್ಟ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಲಾಸ್ಟ್ ಫೈನಲ್ ಕಂಪ್ಲೀಟ್ ಆಗೈತೆ. ಇಲ್ಲಿ ಕುಚ್ಚು ಕಟ್ಕೊಳ್ಳೋದಷ್ಟೇ. ಲಾಸ್ಟಲ್ಲಿ ನಾನು ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡಿ ಇಲ್ಲಿಗೆ ಫೆವಿಕಾಲ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಹೆಂಗೆ ಬಂದೈತೆ ಇದು ಅನ್ನೋದು. ಫ್ರೆಂಡ್ಸ್ ನೋಡಿ ಫೈನಲಿ ಲುಕ್ ಹೆಂಗೆ ಬಂದೈತೆ ಅಂತ. ನಾನು ಕುಚ್ಚು ಹಾಕಿ ಮೇಲ್ಗಡೆ ಫಸ್ಟ್ ಸ್ಟೆಪ್ಗೆ ವೈಟ್ ಚೈನ್ನ ಫೆವಿಕಾಲ್ ಮಾಡಿರೋದು. ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಲುಕ್ಕಾಗಿ ಕಾಣ್ತೈತೆ. ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.